ವೆಜ್ ಬಿರಿಯಾನಿ ಈಸಿಯಾಗಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಒಂದು ದೊಡ್ಡ ಪಾತ್ರೆಗೆ 400 ಗ್ರಾಮ್ ಎಣ್ಣೆ ಹಾಕಿ ಪಲಾವ್ ಸಾಮಾನು ಹಾಕಿ ಎಣ್ಣೆಲಿ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಹಸಿಮೆಣಸಿನ್ಕಾಯಿನ ದಪ್ಪಕ್ಕೆ ಪೇಸ್ಟ್ ಮಾಡಿ ಅದನ್ನು ಕೂಡ ಎಣ್ಣೆಲಿ ಫ್ರೈ ಮಾಡ್ತಾಯಿದ್ದೀನಿ. 3 ಈರುಳ್ಳಿನ ಪೇಸ್ಟ್ ಮಾಡಿ ಅದನ್ನು ಕೂಡ ಎಣ್ಣೆಲಿ ಫ್ರೈ ಮಾಡ್ತಾಯಿದ್ದೀನಿ. 3 ಟೊಮೊಟೊ ಜೊತೆಗೆ ನಮಗೆ ಬೇಕಾಗಿರುವಂಥ ತರಕಾರಿಗಳನ್ನ ಅದು ಕೂಡ ಎಣ್ಣೆಲಿ ಫ್ರೈ ಆಗಲಿ. ಒಂದು 200 ಗ್ರಾಮ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಹೋಮ್ ಮೇಡ್ ಗರಂ ಮಸಾಲೆ ಅದು ಕೂಡ ಪೌಡ್ರ್ ಮಾಡಿ ಹಾಕಿದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರು ಹಾಕಿದ್ದೀವಿ. ಅನ್ನನ ಸಪ್ರೇಟಾಗಿ ಆಲ್ರೆಡಿ ಮಾಡಿಟ್ಟಿದ್ದೀವಿ, ಅದನ್ನು ಕೂಡ ಹಾಕ್ತಾಯಿದ್ದೀವಿ. ನಮ್ಮ ಪುದೀನ ಖಾಲಿಯಾಗಿತ್ತು, ಹಾಕ್ತಾಯಿಲ್ಲ. ಪುದೀನ ಕೂಡ ಎಣ್ಣೆಲಿ ಒಗ್ಗರಣೆಲಿ ಫ್ರೈ ಮಾಡಿ ಚೆನ್ನಾಗಿರುತ್ತೆ. ನಾನಿಲ್ಲಿ ಪುದೀನನ ಕೊತ್ತಂಬರಿ ಮೇಲೆ ಉದುರಿಸಿದ್ದೀನಿ. ಒಂದು ಅರ್ಧ ಹೋಳು ನಿಂಬೆಹಣ್ಣು ರಸ ಕೂಡ ಹಾಕಿದ್ದೀನಿ. ಉಪ್ಪು ಕೂಡ ತರಕಾರಿ ಜೊತೆನೇ ಹಾಕಿ ಮೇಲೆ 1-2 ಸ್ಪೂನು ತುಪ್ಪ ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಸ್ಟೀಮ್ ಕೊಡಿ. ಒಳ್ಳೆ ಘಮ ಅಂತ ಬಿರಿಯಾನಿ ರೆಡಿ ಆಗಿದೆ. ತುಂಬ ಈಸಿಯಾಗಿ ಬೇಗ ಮಾಡ್ಬೋದು, ತುಂಬ ಚೆನ್ನಾಗಿದೆ ಕೂಡ ಟೇಸ್ಟು. ನೋಡ್ತಾ ಇದ್ದೀರಲ್ಲ ಎಷ್ಟು ಕಲರ್ಫುಲ್ ಆಗಿದೆ. 3 ಟೊಮೊಟೊ ಕೂಡ ಹೆಚ್ಚು ಹಾಕಿದ್ದೀನಿ, ಹೇಳೋದು ಮರ್ತೋಗಿತ್ತು, ಅದನ್ನು ಮಿಕ್ಸ್ ಮಾಡಿ. ನಿಮಗೆ ಬೇಕಂದರೆ ಕಲರ್ಸ್ ಕೂಡ ಯೂಸ್ ಮಾಡ್ಬೋದು. ಕಲರ್ಫುಲ್ ಆಗಿದೆ.